ಫೋಟೋದಲ್ಲಿ ಕಾಣ್ತಿರೋ ಹೆಸರು ಬಂದ್ಬಿಟ್ಟು ಸಿಂಚನ ಅಂತ. 1 ವರ್ಷಗಳ ಹಿಂದೆ ನೆಲಮಂಗಲ ಹತ್ರ ಒಂದು ಭೀಕರ ಅಪಘಾತದಲ್ಲಿ ಅವರು ತೀರೋಗ್ತಾರೆ. ಸೊ ಭಾಳ ಬೇಜಾರಾಗುತ್ತೆ. ಆ ಒಂದು ವಿಡಿಯೋನ ನಾನು ಕೂಡ ನೋಡಿದ್ದೆ. ಕರ್ನಾಟಕದಲ್ಲಿ ಸಾಕಷ್ಟು ಜನ ವಿಡಿಯೋನ ನೋಡಿರ್ತಾರೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ಈ ಫೋಟೋದಲ್ಲಿ ಕಾಣ್ತಿರೋ ಹೆಸರು ಬಂದ್ಬಿಟ್ಟು ಸಿಂಚನ ಅಂತ. 1 ವರ್ಷಗಳ ಹಿಂದೆ ನೆಲಮಂಗಲ ಹತ್ರ ಒಂದು ಭೀಕರ ಅಪಘಾತದಲ್ಲಿ ಅವರು ತೀರೋಗ್ತಾರೆ. ಸೊ ಭಾಳ ಬೇಜಾರಾಗುತ್ತೆ. ಆ ಒಂದು ವಿಡಿಯೋನ ನಾನು ಕೂಡ ನೋಡಿದ್ದೆ. ಕರ್ನಾಟಕದಲ್ಲಿ ಸಾಕಷ್ಟು ಜನ ವಿಡಿಯೋನ ನೋಡಿರ್ತಾರೆ. ಸೊ ನಾವು ವೆಹಿಕಲ್ ಓಡಿಸುವಾಗ ಎಷ್ಟು ಸೇಫ್ ಆಗಿರ್ತೀವಿ ಇದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ಕಮ್ಮಿ ಅನ್ಸ್ಬಿಡುತ್ತೆ. ಯಾಕಂದರೆ ಈ ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಲೇಬೇಕು. ಜೊತೆಗೆ ನಾವು ಎಷ್ಟೇ ಸೇಫಾಗಿ ಹೋದ್ರೂ ಕೂಡ ನಮ್ಮ ಎದುರುಗಡೆ ಬರೋರು ಯಾವ ರೀತಿ ಬರ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿರೋದಿಲ್ಲ. ಸೊ ಇದೊಂದು ದುರಂತ ಅಂತ್ಯದ ಒಂದು ಕತೆ ಅಂತಲೇ ಹೇಳ್ಬೋದು. ಇವತ್ತು ಅವ್ರ ಇಡೀ ಕುಟುಂಬ ಭಾಳ ನೋವಲ್ಲಿರ್ಬೋದು. ಇವತ್ತು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಅವರ ತಂಗಿ ಆಗ್ಬೇಕಾ ತಮಗೆ ತಂಗಿನ ಕಾಣ್ಲಿಕ್ಕೆ ಬಂದಿದ್ದಾರೆ. ನಿಮ್ಗೆಲ್ಲರ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತುಂಬು ಗರ್ಭಿಣಿಯಾಗಿದ್ರು ಅವರು. ಎಷ್ಟನೇ ತಿಂಗಳನ್ನ ಅವ್ರಿಗೆ? 8 ತಿಂಗಳು ತುಂಬು ಗರ್ಭಿಣಿಯಾಗಿದ್ರು. ಟಿಪ್ಪರ್ ಲಾರಿ ಅವರ ಮೈ ಮೇಲೆ ಹರಿದು ಪಾಪು ಸಮೇತ ಆಚೆ ಬಂದ್ಬಿಟ್ಟಿದ್ರು. ಸೊ ಅದು ಬಹಳ ಒಂದು ನೋವಾಗುವಂಥ ವಿಚಾರ. ಇವತ್ತು ಇಲ್ಲಿ ಬಂದು ಇಲ್ಲೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಜೊತೆಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಕುಟುಂಬದಲ್ಲಿ ಅವ್ರು ಹುಟ್ಟಿ ಬರಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ತಂಗಿ ಬಗ್ಗೆ ಆಗಿರ್ಬೋದು, ಮತ್ತು ಸೇಫಾಗಿ 10 ಜನ ಓಡಾಡೋದಕ್ಕೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೆ ಪರವಾಗಿಲ್ಲ. ಗಾಡಿ ಓಡಿಸೋದೆಲ್ಲ ಸೇಫಾಗಿ ಓಡಿಸ್ಬೇಕು ಅನ್ನೋದು. ಸೊ 1 ವರ್ಷ ಆಯ್ತು. 1 ವರ್ಷ ಆಯಿತು ನಮಗೆ ಬಿಟ್ಟು ಹೋಗಿ ಅವ್ರ ತಂಗಿಯವರು. ಹಾಂ, ಸೊ ಒಳ್ಳೇದಾಗಲಿ. ಸೊ ಅವರ ತಂಗಿಯವರ ಆತ್ಮಕ್ಕೆ ಅಂದರೆ ಸಿಂಚನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಜವಾಗ್ಲೂ ಅಂಥ ಒಂದು ದುರಂತ ಯಾರ ಬಾಳಲ್ಲೂ ಯಾರ ಮನೆಯಲ್ಲೂ ಕೂಡ ನಡೆಯಬಾರ್ದು. ಅದನ್ನು ಕೇಳೋದಕ್ಕೆ ಊಹೆ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಿಜವಾಗ್ಲೂ ಅವತ್ತು ಆಗಿದ್ದ ದಿನ ನಾನು ನೆಲಮಂಗಲದಲ್ಲೇ ಇದ್ದೆ. ಅವತ್ತು ಆ ವಿಷಯನ ಕೇಳಿದ ತಕ್ಷಣ ನನಗೆ ಆ ವಿಡಿಯೋನ ನೋಡಿದೆ. ನಾನು ನೋಡಿದ ತಕ್ಷಣ ಮೈಯೆಲ್ಲ ಒಂಥರ ನನಗೆ ಹೆಂಗಪ್ಪ ನಮ್ಮ ಫ್ಯಾಮಿಲಿಲಿ ಒಬ್ಬರೇನೋ ಅನ್ನೋ ಅಷ್ಟು ಬೇಜಾರಾಯಿತು. ಯಾಕಂದರೆ ಯಾವುದೇ ಮಕ್ಕಳಾಗಿರಲಿ ಆ ಥರ ದುರ್ಘಟನೆಗಳಾಗಬಾರ್ದು. ಸೇಫಾಗಿ ಗಾಡಿ ಓಡಿಸಿ, ಜೊತೆಗೆ ಜಾಗೃತಿಯಿಂದ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿಂಚನ ಅವರ ಹೆಸರಲ್ಲಿ ಇರತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆನ ಮಾಡಿಕೊಟ್ಟಿರೋ ಕುಟುಂಬಕ್ಕೆ ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರ ಕೈನ ಮುಂದೆ ಚಾಚಿ ಸಿಂಚನ ಮೇಡಮ್ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಆಯುಷು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನು ಕಲಿಸ್ಲಿ. ಸಿಂಚನ ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ. ಇನ್ನೊಂದು ಜನ್ಮ ಅಂತ ಇದ್ದರೆ ಕರ್ನಾಟಕದಲ್ಲಿ ಹುಟ್ಟಿ ಬರಲಿ. ದಯವಿಟ್ಟು ಎಲ್ರಿಗೂ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಗಾಡಿ ಓಡಿಸುವಾಗ ತುಂಬ ಜಾಗೃತರಾಗಿರಿ ಮತ್ತು ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ. ಈ ರೀತಿ ಅನಾಹುತಗಳು ಯಾರ ಮನೆಯಲ್ಲೂ ಮತ್ತೆ ನಡೆಯೋದು ಬೇಡ. ಈ ಒಂದು ವಿಚಾರದ ಬಗ್ಗೆ ತಮ್ಮೆಲ್ಲ ಗೊತ್ತಿರುತ್ತೆ. ಒಳ್ಳೇದಾಗಲಿ ಎಲ್ರಿಗೂ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಆಶ್ರಮ ಹೇಗಿದೆ ಅಣ್ಣ? ಆಶ್ರಮ ತುಂಬ ಚೆನ್ನಾಗಿದೆ. ಇವತ್ತು ಹೆಂಗಂದರೆ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾರೆ, ಮಕ್ಕಳಿಗೆ ತಂದೆ ತಾಯಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂದರೆ ನೂರಾರು ಜನಕ್ಕೆ ಉಚಿತವಾಗಿ ಏನು ಆಸರೆ ಇಲ್ಲದಂಥವ್ರಿಗೆ ಉಚಿತವಾಗಿ ಎಲ್ಲ ಸೌಲಭ್ಯ ಸಂತೋಷ ಆಯ್ತು. ಹೇಗಿದೆ ಆಶ್ರಮ ನೋಡೋದಕ್ಕೆ? ಚೆನ್ನಾಗಿದೆ. ಥ್ಯಾಂಕ್ ಯು. ಮನೆ ಥರ ಇದೆಯಾ? ಆಶ್ರಮ ಥರ ಇದೆಯಾ? ದೇವಸ್ಥಾನ ಮನೆ ಥರ ಇದೆಯಾ? ಎಲ್ಲ ಬಂದು ಹಿಂಗೆ ಸಹಾಯ ಮಾಡಿ, ಎಲ್ಲ ಬಂದು ಜನ ಹಿಂಗೆ ಸಹಾಯ ಮಾಡಲಿಲ್ಲ. ಮನೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ತುಂಬ ಎಲ್ಲ ಥರ ತುಂಬ ಚೆನ್ನಾಗಿ ಥ್ಯಾಂಕ್ ಯು.